ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನ ಮೇಲೆ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ. ಸ್ವಲ್ಪ ತೆಂಗಿನಕಾಯಿ ಕೊಯ್ಲಿಕ್ಕಿದೆ, ಅದೇ ರೀತಿ ಬೆಳೆದದ್ದು ಬೊಂಡ ಕೂಡ ಕೊಯ್ಲಿಕ್ಕೆ ಉಂಟು, ಹಾಗಾಗಿ ಬಂದಿದ್ದೇವೆ. ಹಾಗೆಯೇ ಮರದಲ್ಲಿ ಮಾವಿನಕಾಯಿ ಇದೆ, ಸ್ವಲ್ಪ ಮಾವಿನಕಾಯಿಯನ್ನು ಕೊಯ್ದು ಅದನ್ನು ತುರಿದು ಬಿಸಿಲಿಗೆ ಒಣ ಹಾಕಬೇಕು. ಮತ್ತು ನಮಗೆ ಬೇಕಾದಾಗ ಹುಣಸೆ ಹಣ್ಣಿನ ಬದಲಿಗೆ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿಯದ್ದು ನಮಗೆ ಹೆಚ್ಚಾಗಿ ತೆಗಿಲಿಕ್ಕೆ ಕೂಡ ಸಿಗೋದಿಲ್ಲ, ಎಲ್ಲ ತಿಂದು ಮುಗಿಸ್ತದೆ ಅಳಿಲು, ಹಾಗಾಗಿ ಇಲ್ಲಿಂದಲೇ ನಾನು ಕೊಯ್ಯೋದು. ಒಂದು ಸ್ವಲ್ಪ ಮಿಡಿಯನ್ನು ಕೂಡ ಕೊಯ್ಯಬೇಕು. ಮಿಡಿಯನ್ನು ಕೊಯ್ದು ಉಪ್ಪಲ್ಲಿ ಹಾಕಿಡುವಣ ಅಂತೇಳಿ ಚಿಕ್ಕ ಚಿಕ್ಕದಿರುವುದು ಕೂಡ ಕೊಯ್ತೇನೆ ನೋಡಿ. ಸ್ವಲ್ಪ ಚಿಕ್ಕದಿರುವಾಗಲೇ ತೆಗಿಬೇಕಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ, ಅದರ ಪರವಾಗಿಲ್ಲ, ಸ್ವಲ್ಪ ತೆಗೆದು ಉಪ್ಪಲ್ಲಿ ಹಾಕ್ತೇನೆ. ಇವಾಗ ಚಿಕ್ಕದಿರೋದು ಸ್ವಲ್ಪ ಸಿಕ್ಕಿತ್ತು, ಇಷ್ಟು ಸಿಕ್ಕಿತ್ತು ಸಾಕು. ಹಾಗೆಯೇ ದೊಡ್ಡದಿದೆ, ಅದನ್ನು ಸ್ವಲ್ಪ ಮತ್ತೆ ಕೊಯ್ತೇನೆ, ಕೊಂಡೋಗ್ಲಿಕ್ಕೆ ಆಗುವಾಗ ಕೊಯ್ದು ಕೊಂಡೋಗೋದು. ಈ ಸಲ ಜಾಸ್ತಿ ಆಗಲಿಲ್ಲ, ಸ್ವಲ್ಪ ಕಡಿಮೆನೇ. ನವಿಲು ಹೋಗ್ತಾ ಇದೆ. ಅಡಿಕೆ ಮರದ ಬುಡವನ್ನೆಲ್ಲ ಅಡಿಮೇಲು ಮಾಡಿಬಿಡ್ತದೆ ಅದು ಬಂದರೆ. 3 ನವಿಲಿದೆ, 3 ನವಿಲು ಕೂಡ ಒಂದೇ ಲೈನಲ್ಲಿ ಹೋಗ್ತಾ ಇದೆ ನೋಡಿ. 2 ಮರದಿಂದ ತೆಂಗಿನಕಾಯಿ ಕೊಯ್ದಾಯಿತು, 1 ಮರದಿಂದ ಇಷ್ಟು ಸಿಕ್ಕಿತ್ತು, ಹಾಗೆಯೇ ಇಷ್ಟು ಬೊಂಡ ಸಿಕ್ಕಿತ್ತು. ಇವಾಗ ತೆಂಗಿನಕಾಯಿ ಕೊಯ್ದಾಯಿತು, ಇದರಲ್ಲಿರೋದು ಸ್ವಲ್ಪ ದೊಡ್ಡದಿರೋದನ್ನು ಕೊಯ್ತೇನೆ ಇವಾಗ. ನೋಡಿ, ಇವಾಗ ಸ್ವಲ್ಪ ಬೆಳೆದದ್ದನ್ನು ಕೊಯ್ದೆ 5, ಹಾಗೆಯೇ ಚಿಕ್ಕದು ಇದನ್ನು ಉಪ್ಪಲ್ಲೇ ಹಾಕಿಡಬೇಕು. ಇವಾಗ ಹೋಗಿ ಕಟ್ ಮಾಡಿ ತೆಳುವಾಗಿ ಕಟ್ ಮಾಡಿ ಇದನ್ನು ಬಿಸಿಲಲ್ಲಿ ಹಾಕಿ ಒಣಗಿಸೋದು. ಮತ್ತು ಮನೆಯಲ್ಲಿರುವ ಮರದಿಂದ ಕೂಡ ಸ್ವಲ್ಪ ಕೊಯ್ದು ಕಟ್ ಮಾಡಿ ಒಣಗಿಸೋದು. ತೋಟದಿಂದ ತೆಂಗಿನಕಾಯಿ ಕೊಯ್ದು ಬಂದೆವು, ಹಾಕಿ ಬರುವಾಗ ಸ್ವಲ್ಪ ಮಾವಿನಕಾಯಿ ಕೂಡ ಇಟ್ಕೊಂಡು ಬಂದೆ, ಅದನ್ನು ಉಪ್ಪಲ್ಲೇ ಹಾಕಬೇಕು. ಅದಕ್ಕಿಂತ ಮೊದಲು ಇವಾಗ ನಾನು ಹಲಸಿನ ಸೋಳೆ ಮನೆಯಲ್ಲಿ ತೆಗೆದಿಟ್ಟಿದ್ದೆ, ಹಲಸಿನ ಗಟ್ಟಿ ಮಾಡಬೇಕು ಅಂತ. ಹಾಗೆ ಇವಾಗೆಲ್ಲ ಕಡಿದು ರೆಡಿ ಮಾಡಿದೆ, ಅದನ್ನಿನ್ನು ಎಲೆಯಲ್ಲಿ ಹಾಕಿ ಕಟ್ಟಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಬನ್ನಿ ಇವಾಗ ಇದರ ಕೆಲಸವನ್ನು ಬೇಗನೆ ಮಾಡೋಣ. ಮತ್ತು ಅಲ್ಲಿ ಚಹಾ ಕುಡ್ದಾದಮೇಲೆ ಮಾವಿನ ಮಿಡಿಯನ್ನು ಉಪ್ಪಲ್ಲಿ ಹಾಕಿಡ್ತೇನೆ ನೋಡಿ. ಹಿಟ್ಟನ್ನು ಕಡ್ದೆಲ್ಲ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಎಲೆಯನ್ನು ಕೂಡ ತೊಳೆದು ತಗೊಂಡಿದ್ದೇನೆ. ಇವಾಗ ಸಾಗುವಾನಿ ಎಲೆ ಇಲ್ಲ, ಹಾಗಾಗಿ ಉಪ್ಪಲಿಗೆಯ ಎಲೆಯನ್ನು ತಗೊಂಡಿದ್ದೇನೆ ನೋಡಿ. ಹಿಟ್ಟನ್ನು ಎಲೆಯಲ್ಲಿ ಹಾಕಿ ಈ ಥರ ಕಟ್ಟಿ ತಗೊಂಡಿದ್ದೇನೆ. ಇನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ, ಇವಾಗ ಎಲ್ಲವನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇದು ಇನ್ನೂ ಅರ್ಧ ಗಂಟೆ ಬೆಂದರೆ ನಮ್ಮದು ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಗ್ತದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಿನ್ನೆಯ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವಾಗ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಅಡುಗೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನುಗ್ಗೆಕಾಯಿ ಇದೆ, ಅದರದ್ದು ಒಂದು ಗಸಿ ಮಾಡ್ತೇನೆ. ಸಿಂಪಲಾಗಿ ಅದನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಅದೇ ರೀತಿ ಮಸಾಲೆ ಪೌಡ್ರ್ ಹಾಕಿ ಒಂದು ಗಸಿ ಮಾಡೋದು. ಮೀನು ಪದಾರ್ಥ ಕೂಡ ಉಂಟು, ನುಗ್ಗೆಕಾಯನ್ನು ಕೂಡ ಸಾರು ಮಾಡಿದರೆ ಉಳಿತದೆ, ಹಾಗಾಗಿ ಅದನ್ನು ಸ್ವಲ್ಪ ಗಸಿ ಮಾಡಿ, ಹಾಗೆ ಮೀನು ಸಾರಿದೆ ಅದನ್ನು ಯೂಸ್ ಮಾಡೋದು. ನುಗ್ಗೆಕಾಯಿದ್ದು ಪಲ್ಯ ರೆಡಿ ಆಗ್ತಾಯಿದೆ. ಹಾಗೆಯೇ ಮಾವಿನಕಾಯಿಯನ್ನು ತುಂಡು ಮಾಡಿ ಹಾಕಿದೆ. ಇನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕಿದೆ. ಮೊನ್ನೆ ಹುಣಸೆ ಹಣ್ಣು ಅಂತಂದದ್ದು ಬಿಸಿಲಿಗೆ ಹಾಕಲಿಕ್ಕೆ ಏನೇ ಆಗಲಿಲ್ಲ, ಯಾಕೆಂದರೆ ಮೋಡ ಕೂಡ ಆಗ್ತಿತ್ತು, ಹಾಗೆ ಬಿಸಿಲಿಗೆ ಹಾಕಲಿಲ್ಲ. ಇವತ್ತು ತುಂಬ ಚೆನ್ನಾಗಿ ಬಿಸಿಲಿದೆ, ಹಾಗೆ ಇದನ್ನು ಬಿಡಿಸಿ ಬಿಸಿಲಿಗೆ ಹಾಕ್ತೇನೆ. ಮತ್ತು ಸ್ವಲ್ಪ ಒಣಗಿದ ಮೇಲೆ ಉಪ್ಪಲ್ಲಿ ಹಾಕಿಡ್ತೇನೆ. 3 kg ನಾನು ಇವಾಗ ಬಿಡಿಸಿ ಹಾಳೆಯಲ್ಲಿ ಹಾಕಿಟ್ಟಿದ್ದೇನೆ. ಇನ್ನು ಇದನ್ನು ಬಿಸಿಲಿಗೆ ಇಡಬೇಕು. ಹಾಗೆಯೇ ಅದರದ್ದು ನಾರು ನೋಡಿ ಇಷ್ಟು ಸಿಕ್ಕಿತ್ತು, ಎಲ್ಲವನ್ನು ತೆಗಿಲಿಕ್ಕೆ ಹೋಗಲಿಲ್ಲ. ಸೂಕ್ಷ್ಮವಾಗಿ ತೆಗೆದ್ರೆ ಇನ್ನೂ ಕೂಡ ಇರ್ಬೋದು, ಅಷ್ಟು ಸೂಕ್ಷ್ಮವಾಗಿ ತೆಗೆದ್ರೆ ಇದಕ್ಕೇ ತುಂಬ ಟೈಮ್ ಬೇಕಾದಿತ್ತು. ಹಾಗೆ ದೊಡ್ಡದಿರೋದು ನನಗೆ ಸಿಕ್ಕಿದ್ದೆಲ್ಲ ತೆಗೆದಿದ್ದೇನೆ. ಮೊದಲು ನಮ್ಮ ಅಮ್ಮನ ಮನೆಯಲ್ಲಿ ಕೂಡ ತುಂಬಾ ಹುಣಸೆ ಆಗ್ತಿತ್ತು, ಹುಣಸೆ ಮರಗಳು ಕೂಡ ಇದ್ದವು. ಹಾಗೆಯೇ ನಾವು ತುಂಬ ಹೆಕ್ಕಿ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಅದರ ಸಿಪ್ಪೆಯನ್ನು ತೆಗೆದು ಆಮೇಲೆ ಬೀಜ ಮತ್ತು ನಾರನ್ನು ತೆಗೆದು ತುಂಬಾ ಕ್ಲೀನಾಗಿ ನಾವು ಇಡ್ತಿದ್ದೆವು. ಹಾಗೆಯೇ ಕೆಲವರಿಗೆ ಮಾರ್ತಿದ್ದೆವು ಕೂಡ. ಆದರೆ ಇವಾಗ ನೋಡಿ, ಇವಾಗಿನ ಕಾಲದಲ್ಲಿ ಎಲ್ಲ ಬಿಸ್ನೆಸ್ಸಿಗೆ ಹೋಗಿದೆ, ಅಷ್ಟೊಂದು ಕ್ಲೀನಾಗಿ ಯಾರೂ ಯಾವ ಕೆಲಸವನ್ನು ಮಾಡೋದಿಲ್ಲ ನೋಡಿ. ಬೀಜ ಒಂದಿರಲಿಲ್ಲ, 1-2 ಮಾತ್ರ ಸಿಕ್ಕಿತ್ತು. ಕೆಲವೊಂದರಲ್ಲಿ ಬೀಜ ಕೂಡ ತುಂಬ ಇರ್ತದೆ, ಸಿಪ್ಪೆ ಕೂಡ ತುಂಬ ಇರ್ತದೆ. ಆದರೆ ಇದು ಪರವಾಗಿಲ್ಲ ಅಂತ ಹೇಳ್ಬೋದು, ಕ್ಲೀನಾಗಿದೆ. ಸ್ವಲ್ಪ ನಾರಿದೆ, ಇದು ಮೇಲಿಂದ ಮೇಲೆ ಸಿಕ್ಕಿದ್ದು ಮಾತ್ರ ತೆಗೆದದ್ದು. ಎಲ್ಲವನ್ನು ತೆಗೆದ್ರೆ ತುಂಬ ಸಿಗ್ಬೋದು. ಹಾಗೆ ಇದನ್ನು ಇನ್ನೂ ಚೆನ್ನಾಗಿ ಒಣಗಿಸಬೇಕು. ಒಣಗಿಸಿ ಮತ್ತೆ ಬಾಕ್ಸಲ್ಲಿ ಹಾಕಿಡ್ತೇನೆ.
ನನಗೆ ಊರಿದ್ದು ಸಿಕ್ಕಿದರೆ ಮಾತ್ರ ನಾನು ಹುಣಸೆ ಹಣ್ಣು ತಗೊಳ್ಳೋದು. ಯಾಕೆಂದರೆ ಒಮ್ಮೆ ನಾನು ಮೋಸ ಹೋಗಿದ್ದೆ, ಹಾಗಾಗಿ ಆಮೇಲೆ ಗಟ್ಟದ್ದೆಲ್ಲ ನಾನು ಹುಣಸೆ ಹಣ್ಣು ತಗೊಳ್ಳೋದಿಲ್ಲ. ಯಾಕೆಂದರೆ ಒಂದು ಸಾರಿ ಮನೆಗೇ ಬಂದಿದ್ದರು, ಒಳ್ಳೆ ಹುಣಸೆ ಹಣ್ಣು ಅಂತೇಳಿ ಚೆಂದ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟಿದ್ದರು. ಹಾಗೆ ನಾವು ಕೂಡ ನಂಬಿದೆವು ಒಳ್ಳೆಯದಿರ್ಬೋದು ಅಂತೇಳಿ, ಹಾಗೆ ನಾವು ಜಾಸ್ತಿ ತೊಗೊಂಡೆವು ಆ ಸಲ, ಬೇರೆಯವರಿಗೆಲ್ಲ ಬೇಕಿತ್ತು ಅಂತೇಳಿ. ಆದರೆ ಓಪನ್ ಮಾಡಿ ನೋಡಿದಾಗ ನಮಗೇ ಆಶ್ಚರ್ಯ ಆಯಿತು. ಅಷ್ಟು ಅದರದ್ದು ಸಿಪ್ಪೆ, ಬೀಜ, ನಾರು ಎಲ್ಲವನ್ನು ಅವರು ಒಟ್ಟಿಗೆ ಗುದ್ದಿ ಮುದ್ದೆ ಮಾಡಿ ಚೆಂದಾಗಿ ಹೊರಗಡೆ ಚೆನ್ನಾಗಿ ಕಾಣುವ ಹಾಗೆ ಪ್ಯಾಕ್ ಮಾಡಿ ಮಾರ್ತಿದ್ರು. ಆಮೇಲೆ ನಾನು ಘಟ್ಟದವರಿಂದ ನಾನು ಹುಣಸೆ ಹಣ್ಣನ್ನು ತೊಗೊಳ್ಳೋದಿಲ್ಲ. ಹಾಗೆ ಊರಿದ್ದು ಎಲ್ಲಿ ಸಿಗ್ತದೆ ಆವಾಗ ಸಿಕ್ಕಿದಾಗ ತೊಗೊಂಡು ಬರೋದು. ಹಾಗೆ ಈ ಸಲ ಸಿಕ್ಕಿತ್ತು, ತೊಗೊಂಡು ಬಂದಿದ್ದೀನಿ. ಇದು ನಮಗೆ 1 ವರ್ಷಕ್ಕೆ ಕೂಡ ಸಾಕಾಗ್ತದೆ. ಯಾಕೆಂದರೆ ನಾನು ಬಿಂಬಳಿ ಆಗುವ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತೇನೆ, ಧಾರೆಹುಳಿ ಯೂಸ್ ಮಾಡ್ತೇನೆ, ಮಾವಿನಕಾಯಿ ಆಗುವ ಟೈಮಲ್ಲಿ ಅದನ್ನು ಕೂಡ ಯೂಸ್ ಮಾಡ್ತೇನೆ. ಹಾಗಾಗಿ ಹುಣಸೆ ಹಣ್ಣು ಮೀನು ಪದಾರ್ಥ, ಚಿಕನ್ ಸಾರು ಅದೆಲ್ಲ ಮಾಡುವಾಗ ಮಾತ್ರ ಯೂಸ್ ಮಾಡೋದು. ಹಾಗೆಯೇ ಮೀನು ಸಾರಿಗೆ ಕೂಡ ಬಿಂಬಳಿ ಅದೆಲ್ಲ ಹಾಕ್ತೇನೆ. ಕೆಲವೊಂದು ಮೀನಿಗೆ ಮಾತ್ರ ಅದನ್ನು ಹಾಕಲಿಕ್ಕಾಗೋದಿಲ್ಲ, ಆವಾಗ ಹುಣಸೆ ಹಣ್ಣೇ ಬೇಕಾಗ್ತದೆ. ಇವಾಗ ನಾನು ಇದನ್ನು ಬಿಸಿಲಿಗೆ ಇಡ್ತೇನೆ. ಹಾಗೆ ಇವಾಗ ಹುಣಸೆ ಹಣ್ಣಿನ ಕೆಲಸ ಒಂದಾಯಿತು. ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಬಿಸಿಲಿಗೆ ಒಣ ಹಾಕಿದ್ದೇನೆ. ಹಾಗೆಯೇ ನಾನು ನಿನ್ನೆ ಮಾವಿನಕಾಯಿಯನ್ನು ಕೊಯ್ದು ತಂದಿದ್ದೆ, ಅದನ್ನು ನಿನ್ನೆ ಕಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಮತ್ತು ಸ್ವಲ್ಪ ಲೇಟ್ ಕೂಡ ಆಗಿತ್ತಲ್ವ. ಹಾಗೆ ಇವಾಗ ಅದನ್ನು ಕಟ್ ಮಾಡಿ ಬಿಸಿಲಿಗೆ ಒಣ ಹಾಕ್ತೇನೆ. ಕಟ್ ಮಾಡಿ ಬಿಸಿಲಿಗೆ ಒಣ ಹಾಕಿದರೆ ಮತ್ತು ನಮಗೆ ಮಳೆಗಾಲದಲ್ಲೆಲ್ಲ ಅದನ್ನು ಯೂಸ್ ಮಾಡಲಿಕ್ಕಾಗ್ತದೆ. ಮೀನು ಸಾರಿಗೆ ಅಥವಾ ಯಾವುದೇ ತರಕಾರಿ ಪದಾರ್ಥಕ್ಕೆ ಕೂಡ ಅದನ್ನು ಹಾಕ್ಬೋದು. ಹಾಗೆ ಇವಾಗ ಬೇಗನೆ ಅದನ್ನು ತೆಳುವಾಗಿ ಕಟ್ ಮಾಡಿ ಬಿಸಿಲಿಗೆ ಒಣ ಹಾಕ್ತೇನೆ. 5 ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ, ಇಷ್ಟು ತುಂಡೆ ಆಯಿತು. ಇವಾಗ ಇದನ್ನು ಬಿಸಿಲಿಗೆ ಒಣ ಹಾಕ್ತೇನೆ. ನೋಡಿ 5 ಮಾವಿನಕಾಯಿಯನ್ನು ತೊಗೊಂಡಿದ್ದೆ, ನೋಡಿ 5 ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ, ಇಷ್ಟು ತುಂಡೆ ಆಯಿತು. ಇವಾಗ ಇದನ್ನು ಬಿಸಿಲಿಗೆ ಒಣ ಹಾಕ್ತೇನೆ. ಈಗ ನಾವು ನಮ್ಮ ಮನೆಯಲ್ಲಿ ಯಾವ ತರಕಾರಿ ಮಾಡಿದರೂ ತರಕಾರಿನೇ ಆಗೋದಿಲ್ಲ. ಹಾಗೆ ಸ್ವಲ್ಪ ಮೆಣಸಿನ ಗಿಡಗಳನ್ನು ನೆಟ್ಟಿದ್ದೆವು, ತುಂಬಾ ಚೆನ್ನಾಗಿ ಬಂತು ಮೆಣಸಿನ ಗಿಡ. ಆದರೆ ಇವಾಗ ಹೂ ಬಂದ ಹಾಗೆ ಅದೆಲ್ಲ ಮುದ್ದೆ ಆಗಿದೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹಾಗೆ ಜಾನವರು ಹೇಳಿದರು ಅದಕ್ಕೆ ಸೋಡಾ ಹುಡಿಯನ್ನು ನೀರು ಮಾಡಿ ಅದಕ್ಕೆ ಸ್ಪ್ರೇ ಮಾಡಬೇಕು ಅಂತ, ಆವಾಗ ಅದು ಸರಿ ಆಗ್ತದೆ ಅಂತ. ಹಾಗೆ ನನಗೆ ಇವಾಗ ಟ್ರೈ ಮಾಡಬೇಕು, ಸೋಡಾ ಹುಡಿಯನ್ನು ಮಿಕ್ಸ್ ಮಾಡಿ ಅದಕ್ಕೆ ಒಮ್ಮೆ ಸ್ಪ್ರೇ ಮಾಡಿ ನೋಡಬೇಕು. ಅದು ಸಕ್ಸಸ್ ಆದರೆ ನಾನು ನಿಮಗೆ ತೋರಿಸ್ತೇನೆ. ಹಾಗೆಯೇ ಇವಾಗ ಗಿಡ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ನೋಡಿ ಇಷ್ಟು ನೆಟ್ಟಿದ್ದೆವು ನಾವು ಮೆಣಸಿನ ಗಿಡಗಳನ್ನು, ತುಂಬಾ ಚೆನ್ನಾಗಿ ಬಂದಿತ್ತು. ಆದರೆ ಹೂ ಬಿಡಲಿಕ್ಕಾಗುವಾಗ ನೋಡಿ ಈ ಥರ ಆಗಿದೆ. ಹಾಗೆ ನೋಡಿ ಇವಾಗ ಅಲ್ಲಲ್ಲಿ ಹೂ ಕೂಡ ಇದೆ, ಹೂ ಅದರ ತುದಿ ನೋಡಿ ಈ ಥರ ಮುದ್ದೆ ಆಗಿದೆ. ಇದು ಒಂಥರದ ರೋಗ ಮೆಣಸಿನ ಗಿಡಗಳಿಗೆ. ಹಾಗೆ ಇವಾಗ ನೋಡಬೇಕು, ಸೋಡಾ ಹುಡಿಯನ್ನು ನೀರು ಮಾಡಿ ಇದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಬೇಕು ಅಂತ. ಇವಾಗ ಈ ಥರ ಆಗಿಲ್ಲ ಅಂದರೆ ತುಂಬಾ ಮೆಣಸಾಗ್ತಿತ್ತು. ನೋಡಿ ಚಿಕ್ಕ ಚಿಕ್ಕದಾಗಿದೆ. ಇವಾಗ ಒಮ್ಮೆ ಸ್ಪ್ರೇ ಮಾಡಿ ನೋಡ್ತೇನೆ, ಸಕ್ಸಸ್ ಆದರೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಅದು ಮುದ್ದೆ ಆಗೋದಕ್ಕಿಂತ ಮೊದಲು ಆದ ಮೆಣಸು ಇಷ್ಟು ದೊಡ್ಡದಾಗಿದೆ. ಹಾಗೆಯೇ ಇಲ್ಲೊಂದು ಸಾಯ್ತಾ ಬಂದಿದೆ. ಅದೇ ನೋಡಿ, ಏನು ಮಾಡಿದರೂ ಆಗೋದಿಲ್ಲ, ಎಲ್ಲ ಗಿಡಗಳಿಗೆ ಅದೇ ರೋಗ. ನೋಡಿ ಇಷ್ಟು ಗಿಡ ನೆಟ್ಟಿದ್ದೆವು. ಹಾಗೆಯೇ ಆ ಕಡೆ ನಾವು ಗೆಣಸಿನ ಬಳ್ಳಿಯನ್ನು ನೆಟ್ಟಿದ್ದೇವೆ, ಸ್ವಲ್ಪ ಮಳೆಗಾಲದಲ್ಲಿ ನೆಡಲಿಕ್ಕೆ ಬೇಕು ಅಂತ. ಹಾಗೆ ನಾನು ಹಾಕಿದ ಅರಿವೆ ಸೊಪ್ಪು ಮುಗಿತಾ ಬಂತು, ಇನ್ನು ಸ್ವಲ್ಪ ಇದೆ. ಇನ್ನು ಸ್ವಲ್ಪ ಬೆಳೆದ ಕೂಡಲೇ ಮತ್ತೆ ತೆಗೆದು ಪದಾರ್ಥ ಮಾಡಬೇಕು. ನೋಡಿ ನಮ್ಮ ಮರದಲ್ಲಿ ಒಂದೊಂದು ಮಾವಿನಕಾಯಿ ಹಣ್ಣಾಗ್ತಾ ಇದೆ. ಹಾಗೆಯೇ ನೋಡಿ, ಒಂದು ಮಾವಿನಕಾಯಿ ಬೀಳುವಾಗ ಅದರ ಕೆಳಗಡೆ ಇರುವುದು ಒಟ್ಟಿಗೆ ಬಿದ್ದು ಬಿಡ್ತದೆ. ನೋಡಿ ಇವಾಗ 3 ಮಾವಿನಕಾಯಿ ಸಿಕ್ಕಿದೆ, ಇದು ಹಣ್ಣಾಗಿದೆ. ಇದು ಒಂದು ಬೀಳುವಾಗ ಜೊತೆಗೆ ಕಾಯಿ ಇರೋದು ಕೂಡ ಬಿದ್ದಿದೆ. ಇದನ್ನು ಇವಾಗ ಕಟ್ ಮಾಡಿ ಒಣ ಹಾಕಬೇಕು. ಎಳತ್ತಿದ್ದು ನೋಡಿ. ಹಾಗೆಯೇ ಕೆಲವೊಂದು ಅಲ್ಲಲ್ಲಿ ಬೆಳೆದಿದೆ, ಆದರೆ ನಮಗೆ ಗೊತ್ತಾಗೋದಿಲ್ಲ. ಅಲ್ಲೊಂದು ಹಣ್ಣಾದಿದೆ, ಅದನ್ನು ಕೊಯ್ಯಬೇಕು. ಇದು ಬಾವಲಿ ಬಂದು ರಾತ್ರಿ ಅದಕ್ಕೆ ಹೇಗೆ ಸಿಗ್ತದೆ ಅಂತ ಗೊತ್ತಿಲ್ಲ, ಬೆಳಿಗ್ಗೆ ಏಳುವಾಗ 3-4 ಬಿದ್ದಿರ್ತದೆ ತಿಂದು. ಇವಾಗ ಅಲ್ಲೊಂದು ಹಣ್ಣಾಗಿದೆ, ಅದನ್ನು ಇವಾಗ ಕೊಯ್ಯಬೇಕು. ನೋಡಿ ಇವಾಗ ಒಂದು ಮಗ್ಗಿಗೆ ಸ್ವಲ್ಪ ಸೋಡಾ ಹುಡಿಯನ್ನು ಹಾಕಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ತೇನೆ, ಮತ್ತು ಇದನ್ನು ಸ್ಪ್ರೇ ಮಾಡ್ತೇನೆ. ಇವಾಗ ನೋಡಿ ಸ್ಪ್ರೇ ಬಾಟಲಲ್ಲಿ ಹಾಕಿದ್ದೇನೆ, ಸೋಡಾ ಹುಡಿಯನ್ನು ಸ್ವಲ್ಪ ನೀರು ಹಾಕಿದ್ದೇನೆ. ಇವಾಗ ಸ್ಪ್ರೇ ಮಾಡಿ ನೋಡ್ತೇನೆ ರಿಸಲ್ಟ್ ಹೇಗೆ ಅಂತೇಳಿ. ಕರೆಕ್ಟ್ ಆದರೆ ಅದರ ಮುದ್ದೆ ಅದು ಸರಿ ಆದರೆ ನಾನು ನಿಮಗೆ ಹೇಳ್ತೇನೆ, ಹಾಗೆಯೇ ತೋರಿಸ್ತೇನೆ ಹೇಗಾಗಿದೆ ಅಂತೇಳಿ. ಗೊತ್ತಿಲ್ಲ ಹೇಗೆ ಸಕ್ಸಸ್ ಆಗ್ತದೆ ಇಲ್ವಾ ಅಂತೇಳಿ, ಟ್ರೈ ಮಾಡೋದರಲ್ಲೇನಲ್ವಾ. ಎಷ್ಟು ಚೆನ್ನಾಗಿದ್ದ ಗಿಡ ಹೇಗಾಯಿತು ನೋಡಿ.
ನೋಡೋಣ ಇವಾಗ ಸೋಡಾ ನೀರನ್ನು ನಾನು ಸ್ಪ್ರೇ ಮಾಡಿ ಆಯಿತು. ಹಾಗೆ ಹೇಗಾಗ್ತದೆ ಅಂತ ನೋಡೋಣ. ಡೈಲಿ ಬಂದು ಇನ್ನೂ ನೋಡಬೇಕು ಯಾವ ಥರ ರಿಸಲ್ಟ್ ಬರ್ತಾ ಇದೆಯಾ ಅಂತೇಳಿ. ಹಾಗೆ ಅದೊಂದು ಕೆಲಸ ಆಯಿತು. ಮೊನ್ನೆಯಿಂದ ಅಂದ್ಕೊಳ್ತಾ ಅದಕ್ಕೆ ಸ್ಪ್ರೇ ಮಾಡಬೇಕು ಅಂತ. ಹಾಗೆ ಇವತ್ತು ಸ್ಪ್ರೇ ಮಾಡಿ ಆಯಿತು. ಒಂದು ಮಾವಿನ ಹಣ್ಣಿದೆ, ಅದನ್ನು ಇವಾಗ ಕೊಯ್ತೇನೆ. ಇದು ನಮ್ಮದು ಹಳೆಯದು ಮಾವಿನ ಹಣ್ಣು ಕೊಯ್ಲಿಕ್ಕೆ ಮಾಡಿದ್ದು, ಚಿಕ್ಕದು. ಇವತ್ತು ದೊಡ್ಡದು ಮಾಡಿದ್ದಾರೆ. ಬೀಳ್ತದ ಒಳಗೆ. ಅಯ್ಯೋ, ಹಳೆಯದರಲ್ಲಿ ಕೊಯ್ಲಿಕ್ಕಾಗೋದಿಲ್ಲ, ಹೊಸದರಲ್ಲಿ ಕೊಯ್ದು ನೋಡ್ತೇನೆ. ಇದು ನೋಡಿ, ಇವತ್ತು ಮಾಡಿದ್ದು, ಅಂದರೆ ಶಾಪಿನಿಂದ ತಂದದ್ದು. ಮತ್ತು ಇದು ಎಲೆಮೆನೆಯದ್ದು ದೋಂಟಿ ಇತ್ತು, ಅದನ್ನು ಅದಕ್ಕೆ ಜಾಯಿಂಟ್ ಮಾಡಿದ್ದು. ನೋಡಿ, ಸಕ್ಸಸ್. ಈಸಿಯಾಗಿ ತೆಗಿಲಿಕ್ಕಾಗ್ತದೆ ಇದರಲ್ಲಿ. ನೋಡುವ ಇವಾಗ ಹಣ್ಣಾಗಿದಾ ಅಂತೇಳಿ. ಹಣ್ಣಾದಾಗೆ ಖಂಡಿತು ನನಗೆ. ಇವತ್ತಿನ ಈ ಒಂದು ಸಿಂಪಲಾದ ವ್ಲಾಗನ್ನೇ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.